ಸಾರಿ ಬಂದನೆ ಪ್ರಾಣೇಶ ಬಂದನೆ. ಶ್ರೀ ಪುರಂದರದಾಸರ ಕೃತಿ. ಸಾರಿ ಬಂದನೆ ಪ್ರಾಣೇಶ ಬಂದನೆ. ಸಾರಿ ಬಂದು ಲಂಕಾಪುರವ ಮೀರಿದ ರಾವಣನ ಕಂಡು ಧೀರನು ವಯ್ಯಾರದಿಂದ. ಪ್ರಾಣೇಶನೆಂದರೆ ಇಲ್ಲಿ ಮುಖ್ಯ ಪ್ರಾಣದೇವರ ಮೊದಲ ಅವತಾರಯುಕ್ತರಾದ ಹನುಮಂತ ದೇವರು. ಹನುಮಂತ ದೇವರು ನಮ್ಮ ಮುಂದೆ ಬಂದರು ಎಂಬ ಸಂತಸವನ್ನು ಇಲ್ಲಿ ದಾಸರು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬ ಹರಿದಾಸನಿಗೆ ಹನುಮಂತ ದೇವರು ಅತ್ಯುತ್ತಮ ಆದರ್ಶರೆನಿಸಿದ್ದಾರೆ. ಪರಮಾತ್ಮನ ಸೇವೆಯಲ್ಲಿ ನಿರತರಾದ ಎಲ್ಲ ಸಾತ್ವಿಕ ಜೀವರುಗಳಿಗೆ ಉತ್ತಮರು ಅವರು, ಜೀವೋತ್ತಮರು. ಆದ್ದರಿಂದಲೇ ಅವರನ್ನು ಜೀವೋತ್ತಮರು ಎಂದು ಕರೆಯುವರು. ರಾವಣನ ಲಂಕಾಪುರವನ್ನು ಯಾವುದೇ ವ್ಯಕ್ತಿಯ ಅಪ್ಪಣೆಯಿಲ್ಲದೆ ಪ್ರವೇಶ ಮಾಡಲು ಅಸಾಧ್ಯವಾದದ್ದು. ಅದಕ್ಕೆ ರಿಟರ್ನ್ ಅಪ್ರೂವಲ್ ಬೇಕು. ಒಳಗಡೆ ಹೋಗುವಾಗ ಚೆಕ್ ಪೋಸ್ಟ್ ಇರ್ತದೆ, ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಸಮುದ್ರದ ಮಧ್ಯದಲ್ಲಿದ್ದ ಪ್ರಯುಕ್ತ ಅದು ಅಭೇದ್ಯವೂ ಆಗಿತ್ತು. ಸುತ್ತಲೂ ಅನೇಕ ಯೋಜನೆ ವಿಸ್ತಾರವೂ ಎತ್ತರವೂ ಆಗಿರುವ ಪರ್ವತ ಶ್ರೇಣಿಗಳನ್ನು ಉಳ್ಳದ್ದಾಗಿತ್ತು ಲಂಕಾಪುರ ಅಭೇದ್ಯ. ಅಲ್ಲದೆ ಲಂಕಾಪುರದ ದೇವತೆಯಿಂದ ಅದು ಸದಾಕಾಲವೂ ರಕ್ಷಣೆಯಲ್ಲಿಯೂ ಇತ್ತು. ಅಂತಹ ಲಂಕಾಪುರವನ್ನು ಬಹುಧೈರ್ಯದಿಂದ ಪ್ರವೇಶ ಮಾಡಿ ಲಂಕಾನಾಥನನ್ನು ಕಂಡು ಆತನ ತಪ್ಪನ್ನು ಧೈರ್ಯದಿಂದ ಅವನಿಗೆ ತಿಳಿಸಿ ಹೇಳಿದರು. ಪ್ರಾಣ ದೇವರು, ಪ್ರಾಣೇಶನು, ಹನುಮಂತ ದೇವರು. ಆದರೂ ರಾವಣನು ಉದ್ದಟತನದಿಂದ ವರ್ತನೆ ಮಾಡಿದ ಕಾರಣ ಲಂಕಾದಹನವನ್ನು ಮಾಡಿಯೇ ಬಹು ವೈಯಾರದಿಂದ ಕಿಷ್ಕಿಂಧೆಗೆ ತೆರಳಿದರು. ವಾಯುಪುತ್ರ, ವಾಯುಪುತ್ರನೇ ಶ್ರೀರಾಮನ ದೂತನೇ, ಪ್ರೀತಿಯಿಂದ ಸೀತಾಂಗನೆಗೆ ಮುದ್ರಿಕೆಯ ತಂದಿದ್ದವನೇ. ಎಷ್ಟು ಸುಂದರವಾಗಿ ಪುರಂದರದಾಸರು ವರ್ಣನೆ ಮಾಡಿದ್ದಾರೆ. ವಾಯುಪುತ್ರರಾದ ಹನುಮಂತ ದೇವರು ಶ್ರೀರಾಮನ ಉತ್ತಮ ದೂತರಾಗಿ ಲಂಕೆಯಲ್ಲಿನ ಅಶೋಕವನದಲ್ಲಿದ್ದ ಸೀತಾಮಾತೆಗೆ ಶ್ರೀರಾಮದೇವರು ಕಳಿಸಿರುವ ಮುದ್ರಿಕೆಯನ್ನು ತಲುಪಿಸಿದರು. ರಾಮದೇವರ ಸಂದೇಶವನ್ನು ಸೀತಾಮಾತೆಗೆ ಡೈರೆಕ್ಟಾಗಿ ತಂದು ಕೊಟ್ಟರು. ಹನುಮಂತ ದೇವರು ದೂತರು, ಶ್ರೀರಾಮನ ದೂತರವರು. ಅಶೋಕವನವನ್ನು ಹಾಳುಗೆಡಹಿದರು. ಅವರೊಡನೆ ಸೆಣಸಲು ಬಂದ ರಾವಣನ ಪ್ರೀತಿಯ ಪುತ್ರನಾದ ಅಕ್ಷಕುಮಾರನನ್ನು ಸಂಹರಿಸಿದರು. ರಾವಣನ ಸೇನೆಯ ಬಹುಭಾಗವನ್ನು ಈ ಸಂದರ್ಭದಲ್ಲಿ ತಾವೊಬ್ಬರೇ ನಾಶಗೊಳಿಸಿದರು. ಸೀತಾಮಾತೆಗೆ ಪ್ರೀತಿಯ ಪುತ್ರರೆನ್ನಿಸಿದರು. ಭೀಮಸೇನನೇ ಕುಂತಿಯ ತನಯನೇ, ವಿರಾಟನ ಮನೆಯಲ್ಲಿದ್ದು ಕೀಚಕನ ಸಂಹರಿಸಿದವನೇ. ಹನುಮಂತ ದೇವರೇ ದ್ವಾಪರಾಂತ್ಯದಲ್ಲಿ ಕುಂತಿ ಪುತ್ರರಾಗಿ ಭೀಮಸೇನ ಎಂಬ ಹೆಸರಿನಿಂದ ಜನಿಸಿದರು. ಯುಧಿಷ್ಠರನಿಗೆ ತಮ್ಮನೆನಿಸಿದರು. ಸದಾಕಾಲವೂ ತಮ್ಮ ಎಲ್ಲ ಸಹೋದರರನ್ನು ಕಾಯುತ್ತಲೇ ಇದ್ದರು. ಅರಗಿನ ಮನೆಯ ಸಂದರ್ಭದಲ್ಲಿ ತಮ್ಮೆಲ್ಲ ಅನುಜರನ್ನು ಕುಂತಿದೇವಿಯನ್ನು ರಕ್ಷಣೆ ಮಾಡಿರುವ ದೃಷ್ಟಾಂತವಿದೆ. ಅನೇಕ ದುಷ್ಟರನ್ನು ಸಂಹಾರ ಮಾಡಿದರು. ಕ್ಷತ್ರಿಯ ರಾಜನಾಗಿ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿದರು. ಅರಣ್ಯಕ್ಕೆ ಹೊರಟಾಗ ಭೀಮಸೇನ ದೇವರು ಮೊದಲು ಬಲಿ ಪಡೆದು ಕಿಮ್ಮೀರ ಎಂಬ ಬಹುಬಲಶಾಲಿ ರಾಕ್ಷಸನನ್ನು. ನಂತರದಲ್ಲಿ ಅನೇಕ ರಾಕ್ಷಸರನ್ನು ನಿಗ್ರಹಿಸಿದ್ದು ಉಂಟು. ಅಜ್ಞಾತವಾಸದ ಸಮಯದಲ್ಲಿ ಮತ್ಸ್ಯರಾಜನಾದ ವಿರಾಟನಲ್ಲಿ ಮಾರುವೇಷದಿಂದ ಅಡಿಗೆಯವನಾಗಿ ಕಾರ್ಯವನ್ನು ಮಾಡಿದರು. ವಿರಾಟನ ಅರಮನೆಯಲ್ಲಿ ದ್ರೌಪದಿಯನ್ನು ಕಾಡುತ್ತಿರುವ ಮಹಾಬಲಿಷ್ಠನಾದ ಕೀಚಕನ ಸಂಹಾರವನ್ನು ಮಾಡಿದರು. ಕ್ಷತ್ರಿಯ ರಾಜರಾಗಿ ಅನ್ಯಾಯಕ್ಕೆ ಕೊಡುವ ತಕ್ಕ ದಂಡನೆಯನ್ನು ಕೀಚಕನಿಗೆ ನೀಡಿದರು. ಮಧ್ವರಾಯನೇ ಸರ್ವಜ್ಞ ಶ್ರೇಷ್ಠನೇ, ಅದ್ವೈತವ ಗೆದ್ದು ಪುರಂದರ ವಿಠಲನ ಮುಂದೆ ನಿಂತವನೇ. ಪ್ರಾಣದೇವರು ಕಲಿಯುಗದಲ್ಲಿ ಮಧ್ವರಾಯರೆನಿಸಿ ಮಧ್ಯಗೆಹ ಭಟ್ಟರಲ್ಲಿ ಜನಿಸಿದರು. ಬ್ರಹ್ಮಸೂತ್ರಗಳಿಗೆ ಅನೇಕ ವ್ಯಾಖ್ಯಾನಗಳು ಈ ಸಮಯದಲ್ಲಿ ಆಗಲೇ ರಚಿಸಲ್ಪಟ್ಟಿದ್ದವು. ಅವು ಯಾವುವು ಶ್ರೀ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ಸಮ್ಮತವಲ್ಲದ ಕಾರಣದಿಂದ ಈ ಮೂರನೆಯ ಅವತಾರದ ಅವಶ್ಯಕತೆ ಇತ್ತು. ನಾನೇ ದೇವರು ಎನ್ನುವ ವ್ಯಾಖ್ಯಾನವೇ ಜಗತ್ತಿನಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿತ್ತು. ಅಲ್ಪನಾದ ಜೀವಿಯು ದೇವನು ಹೇಗೆ ಉಂಟಾದನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಸಹಜವಾಗಿ ಉಂಟಾದರೂ ಕಲಿಯ ಪ್ರಭಾವವು ಎಲ್ಲರನ್ನೂ ಮಂಕಾಗಿಸಿತ್ತು. ಕಲಿಯ ಪ್ರಭಾವದಿಂದ ಎಲ್ಲರೂ ಒಪ್ಪಿಕೊಂಡ್ಬಿಟ್ರು ನಾನೇ ದೇವರು ಅಂತ. ಆ ಪರಿಸ್ಥಿತಿ ಇತ್ತು. ಮಧ್ವರು ಬ್ರಹ್ಮಸೂತ್ರಗಳಿಗೆ ಶ್ರೀ ವೇದವ್ಯಾಸ ದೇವರಿಗೆ ಸಮ್ಮತವೆನಿಸಿದ ಭಾಷ್ಯವನ್ನು ರಚಿಸಿದರು. ಪರಮಾತ್ಮನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವನು. ಪರಮಾತ್ಮನಿಗೆ ಯಾವುದೇ ದೋಷದ ಸೋಂಕೆ ಇಲ್ಲ. ಅಂತಹ ಚಿದಾನಂದ ರೂಪಿಯಾದ ಪರಮಾತ್ಮನನ್ನು ಮಾನವನಾದನು
ಆದವನು ತಿಳಿಯಲು ಶಾಸ್ತ್ರವು ತಿಳಿಸಿರುವ ಹಾಗೆ ಸದಾ ಪ್ರಯತ್ನ ಪಡಬೇಕು. ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದಾರೋ ಆ ರೀತಿ ಪರಮಾತ್ಮನನ್ನು ತಿಳಿಯಲು ಪ್ರಯತ್ನ ಮಾಡಬೇಕು. ಹೀಗೆ ಮಾಡಿದರೆ ಅಂತಹ ಸುಜೀವಿಗಳಿಗೆ ಮೋಕ್ಷವು ಫಲರೂಪದಲ್ಲಿ ದೊರೆಯುವುದು ಎಂದು ಸಾರಿ ಹೇಳಿದರು. ಮಧ್ವಗುರುಗಳು ತಾವು ವಾಯುವಿನ ಅವತಾರರೆಂದೂ ತತ್ವಜ್ಞಾನದಲ್ಲಿ ಸರಿಯಾದ ದಾರಿಯಲ್ಲಿ ತೋರಲು ಬಂದವರು ಎಂದು ಸಾರಿ ಹೇಳಿದರು. ಆದರೆ ಯಾರನ್ನೂ ಬಲವಂತದಿಂದ ಮತ ಪರಿವರ್ತನೆಗೆ ಮಾತ್ರ ಹೋಗಲಿಲ್ಲ, ಅದು ಅವರವರ ವಿವೇಚನೆಗೆ ಸೇರಿದ್ದು ಅಂತ ಹೇಳಿದರು. ಈಗಿನ ಕಾಲದಲ್ಲಿ ಪಾಶ್ಚಿಮಾತ್ಯ ಮತಗಳು ಜನಗಳನ್ನು ಕ್ರೌರ್ಯದಿಂದ ಹೊಡೆದು ತಮ್ಮ ಮತಕ್ಕೆ ಪರಿವರ್ತನೆ ಮಾಡಿಕೊಳ್ತಾ ಬಂದು ತಮ್ಮ ಮತಗಳನ್ನು ಅಭಿವೃದ್ಧಿ ಮಾಡಿದರು. ಅದು ಮಧ್ವರಿಗೆ ಒಪ್ಪಲಿಲ್ಲ. ಅವರಿಗೆ ಹೇಳೋದಷ್ಟೇ, ಹೀಗಿದೆ ಅಧ್ಯಯನ ಮಾಡಿರಿ, ನಿಮಗೆ ಯಾವುದು ಲೈಕ್ ಆಗ್ತದೆ ಅದನ್ನು ಫಾಲೋ ಮಾಡಿರಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಶ್ರೀಕೃಷ್ಣನು ಕೂಡ ಗೀತೋಪದೇಶವನ್ನು ಮಾಡಿ ನಂತರದಲ್ಲಿ ನಿನ್ನ ಇಷ್ಟ ಬಂದ ಹಾಗೆ ನಡೆದುಕೋ ಎಂದು ಅರ್ಜುನನಿಗೆ ಹೇಳಿದ್ದನ್ನು ನಾವು ಇಲ್ಲಿ ಜ್ಞಾಪಿಸಿಕೊಳ್ಳಬೇಕು. ಈಗ ನಮ್ಮೆದುರಿಗೆ ಎಲ್ಲ ವ್ಯಾಖ್ಯಾನಗಳಿವೆ. ಮಧ್ವಗುರುಗಳ ವ್ಯಾಖ್ಯಾನ ಒಂದೇ ಪರಮಾತ್ಮನಿಗೆ ಸಮ್ಮತವಾದದ್ದು. ಈಶದಾಸ ಭಾವವನ್ನು ಬೋಧಿಸುವ ಆ ವ್ಯಾಖ್ಯಾನದಂತೆ ಉಪಾಸನೆ ಮಾಡಿದವನು ಧನ್ಯನು. ಪರಮಾತ್ಮನಿಗೆ ಸಮ್ಮತವಲ್ಲದ ಎಲ್ಲ ವ್ಯಾಖ್ಯಾನಗಳನ್ನು ಖಂಡಿಸಿ ಶುದ್ಧವಾದ ತತ್ವವಾದವನ್ನು ಶ್ರೀ ಆನಂದ ತೀರ್ಥರು ಪರಮಾತ್ಮನಲ್ಲಿ ಸಮರ್ಪಿಸಿದರು. ನಂತರದಲ್ಲಿ ಟೀಕೆ ಟಿಪ್ಪಣಿಗಳು ಅನೇಕ ಮಹನೀಯರಿಂದ ರಚಿಸಲ್ಪಟ್ಟವು. ದಾಸ ಸಾಹಿತ್ಯವು ಶ್ರೀ ಮಧ್ವಗುರುಗಳ ಸಿದ್ಧಾಂತದ ಕನ್ನಡ ವ್ಯಾಖ್ಯಾನವೇ ಆಗಿದೆ. ಬನ್ನಿ, ಎಲ್ಲ ಹರಿದಾಸರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸೋಣ, ಈಶನಿಗೆ ದಾಸನಾಗೋಣ. ಏಕೆಂದರೆ ಮುಖ್ಯ ಪ್ರಾಣದೇವರೇ ಕೌಸಲ ದೇಶದ ರಾಮದೇವರಿಗೆ ನಾನು ದಾಸ ಅಂತ ಹೇಳಿರುವಾಗ ನಾವೆಲ್ಲ ಪರಮಾತ್ಮನ ದಾಸರಾಗಿ ಪರಮಾತ್ಮನ ಹೇಳಿದ ಹಾಗೆ ನಡೆದುಕೊಂಡು ಪರಮಾತ್ಮನಲ್ಲಿ ಮನಃಶುದ್ಧಿಯಿಂದ ಭಜನೆಯನ್ನು ಮಾಡೋಣ, ಸಮರ್ಪಣೆಯನ್ನು ಮಾಡೋಣ. ಸಾರಿ ಬಂದನೆ ಪ್ರಾಣೇಶ ಬಂದನೆ, ಸಾರಿ ಬಂದು ಲಂಕಾಪುರವ ಮೀರಿದ ರಾವಣನನ್ನು ಕಂಡು ಧೀರನು ವಯ್ಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೆ. ಮತ್ತೆ ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.